ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನ. ಫ್ರೆಂಡ್ಸ್, ನನ್ನ ಡಯಟ್‌ನ 23ನೇ ದಿನ, ಹಾಗೆ ವೆಡ್ನೆಸ್ಡೇ ವ್ಲಾಗ್ ಕೂಡ ಆಗಿರುತ್ತೆ. ಸೊ ನಾನಿವತ್ತು ಬೇಗ ಎದ್ದು ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು ಹಾಗೆ ನಾನು ತೋರಿಸಿರೋಂಥ ವರ್ಕೌಟ್‌ನ ಆದಷ್ಟು ಮಾರ್ನಿಂಗೇ ಮಾಡಿ, ಮತ್ತು ವಾಕಿಂಗ್ ಆದಮೇಲೆ ಅದನ್ನು ಮಾಡಬೇಡಿ, ಸುಸ್ತಾಗುತ್ತೆ, ಮಾಡೋದಕ್ಕಾಗಲ್ಲ. ಸೊ ವರ್ಕೌಟ್‌ನ ಫಸ್ಟು ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ನೀವು ವಾಕಿಂಗ್ ಮಾಡ್ಕೊಳ್ಳಿ. ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಹಾಗೆ ಮತ್ತು ಬೆಳ್ಳಿ ಫ್ಯಾಟ್ ಕೂಡ ಲಾಸ್ ಆಗುತ್ತೆ. ಸೊ ಐ ಹೋಪ್ ಕೆಲವರು ಇದನ್ನು ಫಾಲೋ ಅಪ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ವೀಡಿಯೋಸ್ಗಳೆಲ್ಲ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇನೇನೆಲ್ಲ ಆಯಿತು, ನನ್ನ ಡಯಟಲ್ಲಿ ಹೇಗಾಯಿತು ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ನಾನು ಮಾರ್ನಿಂಗ್ ವಾಕ್ ಎಲ್ಲ ಕಂಪ್ಲೀಟ್ ಮಾಡಿ ಆದಮೇಲೆ ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೀನಿ ಬಿಸಿ ನೀರಿಗೆ. ಸೊ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಪಾಲಕ್ ಪಾಲಕ್ ಸೊಪ್ಪು ಮತ್ತು ಸೌತೆಕಾಯಿ, ಇದ್ರದ್ದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಅರ್ಧ ಸೌತೆಕಾಯಿ, ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಶುಂಠಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದು, ಮತ್ತು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಬೇಕು. ಸೊ ಇದು ಕುಡಿಯೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಹೊಟ್ಟೆನಲ್ಲಿ ಫುಲ್ಫಿಲ್ ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ತುಂಬ ಹೊತ್ತಿನ ತನಕನೂ ನಾವು ಹಸಿವಿಲ್ದಲೇ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ. ನನಗೆ ಪಾಲಕ್ ಡಿಟಾಕ್ಸ್ ಡ್ರಿಂಕ್ ನಾನು ವಾರಕ್ಕೆ ಅಟ್ಲೀಸ್ಟ್ 1-2 ಟೈಮ್ಸ್ ಆದ್ರೂ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನೀವೂ ಕೂಡ ಒಂದ್ಸಲ ಟ್ರೈ ಮಾಡಿ, ಯಾರು ಡಯಟ್ ಮಾಡ್ತಿದ್ದೀರಾ ಅವರು. ಮತ್ತು ಅದು ಸೌತೆಕಾಯಿ ಎಲ್ಲ ಹಾಕಿರ್ತೀವಲ್ಲ, ಸೊ ಅದು ಡಿಟಾಕ್ಸ್ ಡ್ರಿಂಕು ತುಂಬ ಬೇಗನೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪಾಲಕ್ ಸೊಪ್ಪು ಎಲ್ಲನ ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಎಲ್ಲ ಹಾಗೇ. ಸೊ ಹಾಗೆ ಈಗ ನಾನು ಒಂದು ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ. ಸ್ಮೂದಿ ಇದು ಬಂದುಬಿಟ್ಟು ಮ್ಯಾಂಗೋ ಬನಾನಾ ಸ್ಮೂದಿ. ಸೊ ಇದು ಮಾವಿನ ಹಣ್ಣು ಇತ್ತಲ್ವ, ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಸೊ ಹಾಗಾಗಿ ಅದರದ್ದೇ ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅರ್ಧ ಮಾತ್ರ ನಾನು ಮ್ಯಾಂಗೋನ ತೊಗೊಂಡಿದ್ದೀನಿ. ಸೊ ಅದನ್ನು ಸ್ಲೈಸ್ ಥರ ಮಾಡಿಕೊಂಡು ಇದು ಸ್ಕ್ವಯರ್ ಟೈಪಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆಲ್ರೆಡಿ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ ಬಾದಾಮನ್ನ. ಸೊ ನೀವು ಬಾದಾಮ್ ತಗೊಳ್ಬೇಕಾದ್ರೆ ಫ್ರೆಂಡ್ಸ್ ರಾತ್ರಿಯೇ ನೆನೆಸಿಟ್ಬಿಟ್ಟು ಅದು ಏನು ಮೇಲ್ಗಡೆ ಕವರ್ ಇರುತ್ತಲ್ವ, ಸಿಪ್ಪೆ ಎಲ್ಲ, ಸೊ ಆ ಸಿಪ್ಪೆನ ತೆಗೆದುಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಸಿಪ್ಪೆ ಸಮೇತನ ಯೂಸ್ ಮಾಡಬೇಡಿ. ಸೊ ಮತ್ತು ಗೋಡಂಬಿ ಬಂದುಬಿಟ್ಟು ಅದನ್ನು ಹಾಗೇ ಡೈರೆಕ್ಟಾಗಿ ಯೂಸ್ ಮಾಡಿದ್ರು ನಡೆಯುತ್ತೆ. ಸೊ ಈಗ ಒಂದು ಜಾರ್ಗೆ ಮಾವಿನ ಹಣ್ಣು, ಹಾಗೆಯೇ ಗೋಡಂಬಿ ಸ್ವಲ್ಪ, ಒಂದು ಬನಾನಾ. ಸೊ ನೀವು ಯೂಸ್ ಮಾಡೋರು ಪಚ್ಚಬಾಳೆಹಣ್ಣೆ ಯೂಸ್ ಮಾಡಿ. ನಾನಿಲ್ಲಿ ಶೀತ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಪುಟ್ಟ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಬನಾನಾ ಹಾಕ್ಕೊಳ್ಳಿ, ಯಾವುದಾದ್ರೂ ಆಯಿತು. ಹಾಗೆಯೇ ಬಾದಾಮಿನ ಸಿಪ್ಪೆ ತೆಗೆದುಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಸೊ ಹೆಂಗೆ ಅಂತ ಹೇಳಿದ್ರೆ, ನೀವು ನಾಳೆ ಏನು ಮಾಡ್ಕೊಳ್ತೀರಾ ಅದನ್ನ ಹಿಂದಿನ ದಿನವೇ ಪ್ಲ್ಯಾನಿಂಗ್ ಮಾಡ್ಕೊಂಡ್ಬಿಟ್ಟು, ಈಗ ನಾಳೆ ಸ್ಮೂದಿ ತೊಗೊಳ್ತೀರಾ, ಸೊ ಅದಕ್ಕೆ ಡ್ರೈ ಫ್ರೂಟ್ಸ್ ಏನೇನು ನೆನೆ ಹಾಕ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಳಿ. ಮತ್ತು ಓಟ್ಸ್ ಸ್ಮೂದಿ ಏನಾದರೂ ಮಾಡ್ಕೊಳ್ತೀರಾ, ಹಿಂದಿನ ರಾತ್ರಿ ದಿನವೇ ಓವರ್ ನೈಟ್ ಎಲ್ಲ ನೆನೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇನಲ್ಲಿ ಯೂಸ್ ಮಾಡಿ ಅದನ್ನು. ಹಾಗೆ ಪಿಸ್ತಾ ಎಲ್ಲ ತೊಗೊಳ್ಳೋದಾದರೆ ಪಿಸ್ತಾ, ಬಾದಾಮು, ಗೋಡಂಬಿ ಮತ್ತು ಡೇಟ್ಸು ಇವೆಲ್ಲ ತೊಗೊಳ್ಳೋದಾದರೆ ನೈಟೇ ನೆನೆ ಹಾಕಿಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತೊಗೊಳ್ಳಿ. ಆ ಥರ ನೀವು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀವು ಮಾರ್ನಿಂಗಲ್ಲಿ ಬರೀ ಫ್ರೂಟ್ಸ್ನೇ ತೊಗೊಳ್ತೀನಿ ಅಂತಂದರೂ ಪ್ರಾಬ್ಲಮ್ ಏನಿಲ್ಲ. ಸೊ ಈಗ ಸಿಪ್ಪೆ ಸುಲಿದಿರೋ ಬಾದಾಮನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಕಾಸಿ ಆರಿಸಿರೋ ಅಂಥ ಹಾಲನ್ನ, ಕೆನೆ ಎಲ್ಲ ತೆಗೆದುಬಿಟ್ಟು ನಾನು ತೊಗೊಂಡಿದ್ದೀನಿ ಹಾಲನ್ನ. 1 ಲೋಟ ಹಾಲನ್ನ ಹಾಕ್ಕೊಂಡ್ಬಿಟ್ಟು, ಇದಕ್ಕೆ ನೀರೇನು ಮಿಕ್ಸ್ ಮಾಡ್ಕೊಂಡಿಲ್ಲ. ಸೊ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು, ರುಬ್ಕೊಂಡ್ಬಿಟ್ಟು ತೊಗೊಳ್ಳೋದು. ಸೊ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಾನೀಗ ಮ್ಯಾಂಗೋ ಸ್ಮೂದಿನ ತೊಗೊಂಡೆ. ಮತ್ತು ಇವಾಗ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ನಾನಿವತ್ತು ಜಸ್ಟ್ ಸಲಾಡ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಧ್ಯಾಹ್ನಕ್ಕಷ್ಟೇ. ಸೊ ಈಗ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣು, ಅದನ್ನು ಹಿಂಡ್ಕೊಂಡ್ಬಿಟ್ಟು ರಸ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಮತ್ತು ನೆನೆಸಿಟ್ಟಿರೋಂಥ ಕಡಲೆ ಬೀಜ,
ಸೊ ಇಷ್ಟನ್ನು ಹಾಕ್ಕೊಳ್ಬೇಕು. ಇಲ್ಲಿ ನೆನೆಸಿಟ್ಕೊಂಡಿರೋಂಥ ಕಡಲೆಬೀಜ ಅಂದರೆ ನಾನು ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದ್ದೆ. ಅಂದರೆ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು, ಶೇಂಗಾದು ಮಾಡ್ಕೊಳ್ಳೋಣ ಸಲಾಡ್ ಇವತ್ತು ಅಂತ ಹೇಳಿಬಿಟ್ಟು. ಸೊ ಹಿಂದಿನ ದಿನ ಸ್ವಲ್ಪ ಮಾತ್ರ ಒಂದು 10ರಿಂದ 15 ಕಾಳಷ್ಟು ನೆನೆ ಹಾಕಿ ಇಟ್ಟಿದ್ದೆ. ಸೊ ಈಗ ತರಕಾರಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಕ್ಯಾರೆಟು ಮತ್ತು ಸೌತೆಕಾಯಿ, ಬೀಟ್ರೋಟು, ಹಾಗೆ ಈರುಳ್ಳಿ ಇಷ್ಟನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ಬಿಟ್ಟು, ಮತ್ತು ಟೊಮೊಟೊ ಹಣ್ಣು ಸೊ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ತರಕಾರಿನ ಇದಕ್ಕೆ ಇದೇ ಹಾಕಬೇಕಂತ ಏನಿಲ್ಲ, ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನೇ ಹಾಕ್ಕೊಂಡ್ರೆ ಆಯಿತು, ತುಂಬ ಚೆನ್ನಾಗಿರುತ್ತೆ ಸಲಾಡ್. ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು, ಉಪ್ಪು ಆಲ್ರೆಡಿ ನಾವು ಹುಳಿನಲ್ಲೇ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಸೊ ಈಗ ಮಿಕ್ಸ್ ಮಾಡಿಟ್ಟಿರೋ ಹುಳಿನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇನ್ಸ್ಟಂಟಾಗಿ ನಮಗೆ ರೆಡಿ ಆಗೋಯಿತು. ಸೊ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ. ಸೊ ಪೆಪ್ಪರ್ ಪೌಡರು ನಮಗೆ ಫ್ಲೇವರ್ಗೆ ಮತ್ತು ನಮಗೆ ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದು. ಹಾಗೆ ನಮಗೆ ಏನಂತ ಅನಿಸುತ್ತೆ, ಈ ಬೇರೇನು ತಿನ್ನಬೇಕಂತ ಅನಿಸಲ್ಲ, ಹೊಟ್ಟೆ ಮಾತ್ರ ಫುಲ್ಫಿಲ್ ಅಂತ ಅನಿಸುತ್ತೆ. ಸೊ ನೀವು ಕೂಡ ಒಂದು ಸಲ ಯಾವುದಾದ್ರೂ ಒಂದು ಟೈಮ್ನಲ್ಲಿ ಸಲಾಡ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಎಲ್ಲ ಕೆಲಸ ಮುಗ್ದಾದ್ಮೇಲೆ ನಾನು ನಮ್ಮ ಮನೆಯವರು ಸ್ವಲ್ಪ ಟೌನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಶಾಪಿಂಗ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಚಿನಿಮಗೆ ಅವರ ಅಮ್ಮ ನೋಡ್ಕೊಳ್ತಿದ್ರು. ಹಾಗಾಗಿ ಅವಳಿಗೆ ಬಾಯ್ ಹೇಳಿಬಿಟ್ಟು ಈಗ ಹೊರಟ್ವಿ ಮನೆಯಿಂದ. ಸೊ ಇದು ಬಂದು ಅರಸೀಕೆರೆಗೆ ಆಲ್ರೆಡಿ ಬಂದ್ವಿ ನಾವು. ಸೊ ಬಂದ ತಕ್ಷಣ ಬೇರೆ ಏನೋ ಕೆಲಸ ಇತ್ತು, ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದು ಗೋಬಿ ತಿನ್ನೋಣ ಅಂತ ಹೇಳಿಬಿಟ್ಟು ತಿಂತಾ ಇದ್ವಿ ನಾನು ನಮ್ಮ ಮನೆಯವರು. ಗೋಬಿ ತಿಂದ್ಬಿಟ್ಟು ಎಷ್ಟು ಒಂದು ನಿಯರ್ 1 ಇಯರ್ ಆಗೋಯ್ತಲ್ಲೇ. ಡೆಲಿವರಿ ಆದಮೇಲೆ ಬಿಫೋರ್ 2 ಮಂತ್ಸು ತಿಂದಿರಲಿಲ್ಲ. ಡೆಲಿವರಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿಫೋರ್ 2 ಮಂತ್ಸ್ ತಿಂದಿರಲಿಲ್ಲ. ಅದಾದಮೇಲೆ ಇವಾಗ 10 ಮಂತ್ಸಲ್ಲಿ ತಿಂತಾ ಇರೋದು. ಸೊ ಅಟ್ಲೀಸ್ಟ್ ಮಿನಿಮಮ್ ಅಂದರೆ 1 ಇಯರ್ ಅಂತೂ ಕಂಪ್ಲೀಟ್ ಆಯಿತು ನಾನು ಗೋಬಿನ ತಿಂದ್ಬಿಟ್ಟು. ಸೊ ಹಾಗೆ ಅವ್ರ ಬರ್ಡೇಗೆ ಅಂತ ಹೇಳ್ಬಿಟ್ಟು ಒಂದು ಪಾರ್ಟಿ ಇತ್ತಲ್ವ, ಸೊ ಅದಕ್ಕೋಸ್ಕರ ಇದನ್ನು ಸೇರಿಸಿ ಅದರಲ್ಲೇ ಮುಗಿಸ್ಬಿಟ್ರು. ಸೊ ಗೋಬಿ ಎಲ್ಲ ತಿನ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಗ್ರೋಸರೀಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ಇಲ್ಲಿ ಮಾರ್ಟಿಗೆ. ಅವರಿಗೆ ಕಾಫಿ ಪೌಡರು ಅದು ಇದು ಏನೇನೋ ಇರಲಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ತಗೊಂಡು ಬಂದ್ವಿ. ಸೊ ನಾವಿಲ್ಲಿ ಅರಸೀಕೆರೆಯಲ್ಲಿ ನಮಗೇನಾದರೂ ಗ್ರೋಸರೀಸ್ ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲೇ SK ಮಾರ್ಟ್ ಅಂತ ಇದೆ ಅರಸೀಕೆರೆಯಲ್ಲಿ. ಸೊ ಅಲ್ಲಿಗೋದ್ರೆ ಎಲ್ಲ ಥರ ಐಟಮ್ಸ್ಗಳು ಸಿಕ್ಬಿಡುತ್ತೆ ಒಂದೇ ಹತ್ರ. ಸೊ ಹಾಗಾಗಿ ಎಲ್ಲೂ ಹುಡ್ಕಾಡೋದಕ್ಕೆ ಹೋಗಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ನಾವು ಮನೆಗೆ ಏನೇನು ಬೇಕೋ ಅದೆಲ್ಲ ಅಲ್ಲೇ ತೊಗೊಳ್ಳೋದು. ತುಂಬ ಚೆನ್ನಾಗಿದೆ. ಎಲ್ಲದೂ ಒಂದೇ ಹತ್ರ ಜೋಡಿಸಿದಾರಲ್ವ. ಸೊ ಅಲ್ಲೊಂದು ಹತ್ರ ಇಲ್ಲೊಂದು ಹತ್ರ ಹುಡ್ಕೋ ಅವಶ್ಯಕತೆ ಏನಿರಲಿಲ್ಲ. ಸೊ ಹೀಗಾಗಿ ಮತ್ತು ಮನೆಗೂ ಕೂಡ ನಮಗೆ ಡಯಟಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಡೇಟ್ಸ್ ಎಲ್ಲ ಬೇಕಾಗಿತ್ತು. ಸೊ ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಮತ್ತು ಚಿಯಾ ಸೀಡ್ಸು ಅದೆಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ತಗೊಳ್ಳೋಣ ಅಂತ ಹೇಳಿಬಿಟ್ಟು, ಇಲ್ಲೇ ಸಿಗುತ್ತಲ್ಲ ಒಂದೇ ಹತ್ರ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ. ತಗೊಂಡಾದ್ಮೇಲೆ ಹೊರಟ್ವಿ ಅಲ್ಲಿಂದ. ತುಂಬಾ ಸೋನೆ ಬೇರೆ ಬರ್ತಿತ್ತು. ಮತ್ತು ಆಲ್ರೆಡಿ ನಾನು ನಿಮಗೆ ಒಂದು ಸಲ ಶೇರ್ ಮಾಡಿದ್ದೀನಿ ಒಂದು ವೀಡಿಯೋನಲ್ಲಿ. ಏನಂತ ಹೇಳಿದ್ರೆ, ನಮಗೆ ವೆಯ್ಟ್ ಲಾಸ್ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಯಾವ್ಯಾವ ಥಿಂಗ್ಸ್ ಎಲ್ಲ ಇರಬೇಕು ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಲೋ ಬಡ್ಜೆಟಲ್ಲಿ ನಮಗೆ ಹೈ ಬಡ್ಜೆಟ್ ಏನೂ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಈಗ ಡ್ರೈ ಫ್ರೂಟ್ಸು ಅವೆಲ್ಲದು ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಲೋ ಬಡ್ಜೆಟಲ್ಲಿ ನಮ್ಗೆ ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಯಾವ್ಯಾವ ಥಿಂಗ್ಸ್ ಎಲ್ಲ ಇರಬೇಕು ನಮ್ಮ ಮನೇಲಿ ಸ್ಟೋರ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಆ ವಿಡಿಯೋನ ಒಂದು ಸಲ ಚೆಕ್ ಮಾಡಿ. ಸಾಕು, ಅಷ್ಟರಲ್ಲೇ ನಾವು ಮಾಡ್ಕೊಳ್ಬೋದು. ಮೇಯ್ನಾಗಿ ನಮಗೆ ಬೇಕಾಗಿರೋದು ಚಪಾತಿ ಹಿಟ್ಟು. ಮತ್ತು ನೀವು ಓಟ್ಸಲ್ಲೂ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಡೈಲಿ ರೆಗ್ಯುಲರಾಗಿ ಓಟ್ಸಿಂದ ಏನಾದರೂ ಫುಡ್ನ ಮಾಡ್ಕೊಂಡು ತಿಂದರೆ, ಸೊ ಅದರಲ್ಲೂ ಕೂಡ ನಾವು ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ, ಓಟ್ಸ್ ರೆಸಿಪೀಸ್ಗಳನ್ನ ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು. ಮತ್ತು ಅದು ಸ್ಮೂತಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಓಟ್ಸ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಅದರಲ್ಲೂ ಕೂಡ ಕೆಲವು ತಿಂಡಿಗಳು ಇದೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡ್ತೀನಿ.
ಸೊ ಈಗೆಲ್ಲ ತಗೊಂಡು ಆಯಿತು. ನಾವು ಕೂಡ ಮನೆಗೆ ಹೊರಟ್ವಿ. ಸಂಜೆ ಆಗೋಯ್ತು. ಸಂಜೆ ಮನೆಗೆ ಹೋಗ್ಬಿಟ್ಟು ಏನಾದರೂ ಮಳೆ ಬೇರೆ ಬರ್ತಿತ್ತಲ್ವ, ಸೊ ಹಾಗಾಗಿ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಹಸಿ ಚುರ್ಮುರಿ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಹಸಿ ಚುರ್ಮುರಿಗೆ ಮನೆಯಲ್ಲೇ ಪುರಿ ಎಲ್ಲ ಇತ್ತು. ಸೊ ತರಕಾರಿ ಎಲ್ಲ ಸ್ಟಾಕ್ ಇರುತ್ತಲ್ವ, ಸೊ ಅದರಲ್ಲೇ ತುರ್ಕೊಂಡ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಅರಸೀಕೆರೆನಲ್ಲಿ ಆಲ್ರೆಡಿ ನಾವು ಗೋಬಿ ತಿಂದಿದ್ವಿ. ಹಾಗಾಗಿ ಲೈಟಾಗಿ ಸ್ವಲ್ಪ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ನಮ್ಮೂರಲ್ಲಿ ಹೋಗೋ ಒಂದು ಟರ್ನಲ್ಲಿ ಏನು ತುಂಬಾ ಲೈಟಿಂಗ್ಸ್ ಹಾಕಿದ್ರಲ್ವ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಹಾಗಾಗಿ ಅಲ್ಲಿಂದನೂ ಕೂಡ ನಾನು ಆ ವಿಡಿಯೋನ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ಸೊ ಇದು ಸಂಜೆ ಅಂತ ಅನ್ಸಿದ್ರೂ ಸ್ವಲ್ಪ ಕತ್ತಲೆ ಆಗಿತ್ತು, ಅಂದರೆ ಲೈಟಿಂಗ್ಸ್ ಎಲ್ಲ ಇತ್ತಲ್ವ, ಹಾಗಾಗಿ ಬೆಳಕು ಕಾಣಿಸ್ತಿತ್ತು ಅಷ್ಟೇ. ಸೊ ಇದು ನಮ್ಮೂರ ರೋಡು. ಸೊ ಇಲ್ಲಾಸೆ ನಾವು ಫ್ಲೈಓವರ್ ಕೆಳಗಡೆನೇ ಟರ್ನ್ ಆಗಿ ಹೋಗಬೇಕು. ಸೊ ಇಷ್ಟ ಆಯಿತು. ಮನೆಗೆ ಬಂದ್ವಿ. ಮತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವಾ ಹಸಿ ಚುರ್ಮುರಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ತಾಯಿದ್ದೆ. ಸೊ ಈ ಹಸಿ ಚುರ್ಮುರಿ ಮಾಡೋದಕ್ಕೆ ಏನಿಲ್ಲ, ಒಂದು ಕ್ಯಾರೆಟನ್ನ ತುರ್ಕೊಳ್ಬೇಕು, ಮತ್ತು ಹಾಗೆ ಒಂದು 2-3 ಗೆಡ್ಡೆನ ಈರುಳ್ಳಿ ತುರ್ಕೊಳ್ಬೇಕು, ಹೆಚ್ಕೊಳ್ಬೇಕು, ಮತ್ತು ಕಾಯಿ ತುರಿನ ತುರ್ಕೊಳ್ಬೇಕು. ಇದು 3 ಇಂಗ್ರೀಡಿಯೆಂಟ್ಸ್ ನಾನು ಹಾಕಿರೋದು ಅಷ್ಟೇ, ಮತ್ತು ಬೇರೇನೂ ಹಾಕಿಲ್ಲ, ಯಾವ ತರಕಾರಿನೂ ಬೇರೆ ಹಾಕಿಲ್ಲ, ಇದಿಷ್ಟೇ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀವೆಷ್ಟು ಹಸಿ ಚುರ್ಮುರಿ ಮಾಡ್ತೀರಾ ಆ ಪುರಿನ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಹಾಗೆ ಬಂದು ಸ್ವಲ್ಪ ಇಲ್ಲಿ ನಾನು ಜೀರಿಗೆ ಪೌಡರ್ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಳ್ತೀನಿ. ನಾನು ಹಸಿ ಚುರ್ಮುರಿ ಮಾಡಬೇಕಾದ್ರೂ ಒಣ ಚುರ್ಮುರಿ ಮಾಡಬೇಕಾದ್ರೂ ನಾನು ಹಾಕ್ಕೊಳ್ತೀನಿ. ಹಾಗೆ ಇಲ್ಲಿ ನಾನು ಚಿಲ್ಲಿ ಯೂಸ್ ಮಾಡ್ತಿಲ್ಲ, ಹಸಿದು ಖಾರದ ಪುಡಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ, ಹಾಗೆ ಗರಂ ಮಸಾಲ, ಮತ್ತು ಒಂದು 2-3 ಸ್ಪೂನಷ್ಟು ಎಣ್ಣೆ, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಇಂಗ್ರೀಡಿಯೆಂಟ್ಸ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ತಬೇಕು. ಸೊ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪನೇ ಇದಕ್ಕೆ ಒಂದು ಅರ್ಧ ಹೋಳೋಷ್ಟು ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಥರ ಮಧ್ಯ ಸಿಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಫಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಪುರಿನ ಮಿಕ್ಸ್ ಮಾಡಿ ಹಾಕಿ ಕೊಡಬೇಕಷ್ಟೆ, ಸರ್ವ್ ಮಾಡಿ ಕೊಡಬೇಕು. ಸೊ ಇದಕ್ಕೆ ಮನೆಯಲ್ಲಿ ಇದ್ದರೆ ನಿಮಗೆ ಮಿಕ್ಸ್ಚರ್ ಏನಾದರೂ ಇತ್ತು ಅಂತ ಹೇಳಿದ್ರೆ, ಇಲ್ಲ ಕಡಲೆ ಬೀಜ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ಅವಿಲ್ಲ ಅಂತ ಹೇಳಿದ್ರೆ ಅದನ್ನು ಸ್ಕಿಪ್ ಮಾಡಿಕೊಂಡು ಜಸ್ಟ್ ಈ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿಕೊಂಡ್ರು ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಈಗ ಲಾಸ್ಟಲ್ಲಿ ನಾನು ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಪುರಿನ ಮಾತ್ರ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಡ್ತಾಯಿದ್ದೀನಿ. ಸೊ ಅದಾದಮೇಲೆ ಜೊತೆಗೆ ಕಾಫಿ. ಸೊ ಇದು ನಂದು ಅಲ್ಲೇ ಗೋಬಿ ಎಲ್ಲ ತಿನ್ಕೊಂಡು ಬಂದಿದ್ವಿ, ಮತ್ತು ಇಲ್ಲೂ ಕೂಡ ಸ್ವಲ್ಪ ಚುರ್ಮುರಿ ತಿಂದುಬಿಟ್ಟೆ. ಹಾಗಾಗಿ ರಾತ್ರಿ ಊಟ ಏನೂ ಮಾಡ್ಕೊಳ್ಳಿಲ್ಲ ನನಗೆ. ಸೊ ಇದಾಗಿತ್ತು ಇವತ್ತಿನ ಡಯೆಟ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ನನ್ನ ವ್ಲಾಗ್ಸ್ಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.